ಅಯ್ಯೋ ಪದ್ದು ಗಂಡನ್ನ ಸರಿಯಾಗಿ ಬೆಂಡೆತ್ಸಕ್ಕೆ ಇದೊಂದು ಒಳ್ಳೆ ಟೈಮ್ ಸಿಕ್ಬಿಡ್ತು. ನನ್ನ ಪದ್ದು ಡಾರ್ಲಿಂಗ್ನ ನಾನು ವಾಪಸ್ ಕರ್ಕೊಂಡು ಹೋಗೋಕ್ಕೆ ನನಗೊಂದು ಒಳ್ಳೆ ಚಾನ್ಸ್ ಸಿಕ್ಬಿಡ್ತು. ಪದ್ದು ಡಾರ್ಲಿಂಗ್ ಬಿಡ್ತೀನ ನಿನ್ನ? ಹೀಗೇನು ಮಾಡಲಿ? ಪದ್ದು ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಬಂದಿದ್ದು ಆಯಿತು. ಹ್ಞೂ, ಇವಾಗ ಏನಾದರೂ ಮಾಡಬೇಕಲ್ಲ ಸ್ಪೆಷಲ್ಲಾಗಿ. ಹೀಗೆ ನಾನು ಮಾಡಲೇಬೇಕು. ಪದ್ದು ಹತ್ರ ನಾನು ಮಾತಾಡೋದು ಯಾವಾಗ? ನನ್ನ ಪ್ರೀತಿನ ವ್ಯಕ್ತಪಡಿಸೋದು ಯಾವಾಗ? ನಾನು ಅವಳು ಕಾಣಿಸೋದು ಯಾವಾಗ? ಒಂದು ಗೊತ್ತಾಗ್ತಿಲ್ಲ. ಆದರೆ ಹಿಂದೆಗಡೆಯಿಂದ ಏನು ಮಾಡಬೇಕೋ ಅದನ್ನು ಮಾತ್ರ ನಾನು ಮಾಡೇ ಮಾಡ್ತೀನಿ, ಬಿಡೋದಿಲ್ಲ. ಈಗ ಫಸ್ಟೇನು ನನ್ನ ಮಗ ಪದ್ದು ಗಂಡಂಗೆ ಸರಿಯಾಗಿ ಮಾಡಬೇಕು. ನೆನ್ನೆಲ್ಲ ಪರ್ಕೆ ಪೂಜೆ ಆಗೈತೆ ಅವ್ರ ಅಮ್ಮನ ಹತ್ರ. ಆದರೆ ಯಾಕೋ ನನಗೆ ಸಾಕಾಗಲಿಲ್ಲ ಅಂತ ಅನ್ನಿಸ್ತು. ಇನ್ನೂ ಸ್ವಲ್ಪ ಜಾಸ್ತಿ 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 ಪರ್ಕೆ ಪೂಜೆ ಆಗಬೇಕು ಅಂತ ಅನ್ನಿಸ್ತೈತೆ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಈಗ ನಾನು ನಮ್ಮ ಅತ್ತೆ ಮಾಮನ ಹತ್ರಕ್ಕೆ ಹೋಯ್ತೀನಿರು. ಅಯ್ಯೋ, ನಾನಿವಾಗ ಸತ್ತೋಗಿದ್ದೀನಿ ಅಲ್ವಾ? ನಾನು ಬೇರೆ ಯಾರ್ದನ್ನ ವೇಷ ಹಾಕ್ಕೊಂಡು ಹೋಗ್ಬೇಕಲ್ಲ. ನಾನೇ ಹೋಗ್ಬಿಟ್ರೆ ಆಗೋಕ್ಕಿಲ್ಲ. ಯಾವ ವೇಷ ಹಾಕ್ಕೊಂಡ್ಲಿ? ಯಾರ್ದಾದ್ರೂ ಒಂದು ಪೊದ್ದಿ ಅವ್ರ ಊರವ್ರದ್ದು. ಹಾಂ, ಅವ್ರದ್ದೇ ವೇಷ ಹಾಕ್ಕೊಬಿಟ್ಟು ಹೆಂಗೆ ಮಾಡ್ತೀನಿ ನೋಡಿ ಇವಾಗ. ಲೋ ಕಳ್ಳನ ಮಗನೇ, ನಿನ್ಗಂತೂ ಸರಿಯಾಗೈತೆ ಕಣ. ನಿನ್ಗಂತೂ ಲೋಫರ್ ನನ್ನ ಮಗನೇ, ಇವತ್ತು ಮಾರಿ ಹಬ್ಬನೇ ನಿನಗೆ. ಇರು ಮಾಡ್ತೀನಿ. ನಮ್ಮ ಮಾಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ನಮ್ಮ ಅತ್ತೆ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು. ನಿನಗೆ ಗೊತ್ತಿಲ್ಲ ಅಷ್ಟೇನೆ. ಇದು ಓಕೆ ಅನ್ನಿಸ್ತದೆ ನನ್ನ ವೇಷ. ಈ ಯಾಸದಾಗ ಇವಾಗ ಆರಾಮಾಗಿ ಹೇಳ್ಬೋದು ನೋಡು. ಯೋನ್ ಮಾಡ್ತಿದ್ದೀರಾ ಮನೆ ಒಳಗಡೆ? ಓ ಅಕ್ಕ, ಬಾ ಬಾ ಒಳಗಡೆಗೆ ಬಾ, ಕುಂತ್ಕ ಬಾ. ಏನು ಅಷ್ಟು ದೂರದಿಂದ ನಡ್ಕೊಂಬಿಟ್ಟು ಬಂದ್ಬಿಟ್ಟ ಏನು? ಬಾ ಕುಂತ್ಕ ಬಾ. ಸಂದಕಿದಿಗೋ? ಹೂ ಕಣವ, ಇಷ್ಟು ಮಾತ್ರ ಇವನಿ. ಹಂಗೆ ಇಲ್ಲಿ ಬಂದಿದ್ದೆ, ಹೊಸಿ ಕೆಲಸ ಇತ್ತು. ಅದಕ್ಕೆ ನಿಮ್ಮ ಮನೆ ಹಂಗೆ ನೋಡಿದ್ನಲ್ಲ, ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಎಲ್ಲಿ ನಿಮ್ಮ ಯಜಮಾನಪ್ಪ? ವಾಲ್ದ ಕಡೆ ಹೋಗೋರೆಲ್ಲನೂ ನಾನು ಹೊಸಿ ಮನೆಯ ಕ್ಲೀನ್ ಮಾಡ್ತಿದ್ದೆ. ಹೊಸಿ ಹಂಗೋ ಹಿಂಗೋ ಎಲ್ಲ ಹಂಗಂದ್ರೆ ಹಂಗೆ ಆಗ್ಬಿಟ್ಟೈತೆ. ಹೊಸಿ ಎಲ್ಲ ಸರ್ ಮಾಡಿಸ್ಬಿಟ್ಟು ಇದು ಮಾಡ್ಬೇಕಿತ್ತು, ಕ್ಲೀನ್ ಮಾಡ್ಬೇಕಿತ್ತು. ಅದಕ್ಕೆ ಮಾಡ್ತಿದ್ದೆ. ಬಾಕ ಕುಂತ್ಕ ಬಾ, ಒಳಗಡೆ ಬಾ. ನನ್ನ ಮಗಳು ಮನೆಗೆ ಹೋಗಿದ್ದೆ. ನನ್ನ ಮಗಳು ಸಂದಕಿದ್ಲಾ? ಅದೇ ಇಸ್ಯನ ಏಳನ ಅಂತ ಬಂದೆ. ಅದೇ ಇಸ್ಯನ ಮಾತಾಡಿ ಅದೇ ಇಸ್ಯನ ಏಳನ ಅಂತ ಹೇಳ್ಬಿಟ್ಟು. ಅಲ್ಲ, ನೀವೇನು ದ್ವೇಷ ಅಂತ ಹೇಳ್ಬಿಟ್ಟು ಮಗಳನ್ನ ಸಾಯ್ ಬಡಿಯೋಕೇನಾರ ನೋಡ್ಬಿಟ್ಟಿದ್ರು ಏನು? ಇದೇ ಅಂತ ಮಾತು ಅಂತ ಆಡ್ತಿಕಕ್ಕ ಇರೋಳೊಬ್ಳು ಮಗಳನ್ನ ಸಾಯ್ ಬಡಿಯೋಕಾಯ್ತದ? ಹೆಂಗೋ ಸಂದಕಿರ ಮನೆ ಕೊಟ್ಟಿದೀವಿ, ಒಳ್ಳೆ ಮಂತರ ಮನೆತನ. ಅಳಿಯ ಬೇರೆ ದೇವ್ರಂತ ಅಳಿಯ. ನಮ್ಗೆ ಇನ್ನೇನ್ ಬೇಕು ಹೇಳು? ಹೆಂಗಿದ್ರು ಸಂದಕಿತ್ತಾಳೆ ಅಂತ ಗೊತ್ತಾಗೈತೆ. ನಾ ಹುಡ್ಕುದ್ರು ಅಂತ ಹುಡುಗನ ಹುಡುಕ್ತಾ ಇಲ್ವೋ ಹುಡುಕ್ತಿರ್ಲ್ವೋ ಗೊತ್ತಿಲ್ಲ. ಒಳ್ಳೆ ಹುಡುಗನೇ ನೀಯ. ಸಂದಕವನೇ ಮನೆ ಕಡೆ ಸಂದಕೈತೆ. ಏನಪ್ಪ ಕೂಲಿನಲ್ಲಿ ಮಾಡ್ಬೇಕಪ್ಪ ಅನ್ನೋದು ಏನಿಲ್ಲ. ಕಷ್ಟಪಟ್ಕೊಂಡು ಹೆಂಗೋ ಚೆನ್ನಾಗಿ ಅವರು ಜೀವನ ಮಾಡ್ಕೊಂಡು ಹೋಯ್ತಾರೆ, ನಮಗಿನ್ನ ಚೆನ್ನಾಗವ್ರೆ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗಿದ್ದೀನಿ. ಫೋನ್ ಮಾಡಿದ್ನಲ್ಲ, ಎಲ್ಲ ಸಂದಕಿದ್ದೀನಿ ಕಣಮ್ಮ ಹಂಗೆ ಹಿಂಗೆ ಅಂತ ನೀ ಹೇಳಿದ್ಲು. ನಾನು ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸುಮ್ಕಾದೆ ನಾನು. ಯಾ ಹೆಣ್ಮಕ್ಳನ್ನಾಗ್ಲಿ ಸ್ಯಾಣ ಜನ ಹೆಣ್ಮಕ್ಳು ತವ್ರ ಮನೆಗೆ ಯಾವ ವಿಷಯನೂ ಹೇಳಕ್ಕಿಲ್ಲ ಕಣಕ್ಕೋ. ಏನು ಕೇಳ್ತಾರೆ, ಯಾವ ವಿಷಯ ತಾನೇ ಹೇಳ್ತಾರೆ ಹೇಳು? ಯಾರು ಯಾವ ವಿಷಯನೂ ಹೇಳಕ್ಕಿಲ್ಲ. ನಾನು ಅದಕ್ಕೆ ನೀ ಪೊದ್ದು ಹೇಳವಳು ಹೇಳಿಲ್ವೋ ವಿಷಯ ಮುಟ್ಸೋಗ್ಬಿಡ ನೀ ಅಂತ ಹೇಳ್ಬಿಟ್ಟು ಬಂದೆ ನಾನು. ಏನಕ್ಕ ವಿಷಯ ಹೇಳಕ್ಕ? ನೀನು ಟೆನ್ಷನ್ ಆಯ್ತದ ಕಣಕ್ಕ ನನಗಂತೂ. ಏನು ವಿಷಯ ಅಂತ ಹೇಳು? ಹೋಗತ್ತಾಗಿ ನಿಂಗೆ ಗೊತ್ತಿಲ್ಲ ಅಂತ ಆಯ್ತು. ವಿಷಯ ಏನು ನಿಂಗೆ ಗೊತ್ತೇ ಇಲ್ಲ ಮತ್ತೆ. ಅಲ್ಲ, ನೀನು ಅಳಿಯ ಅವನಲ್ಲ, ನೀನು ಅಳಿಯ ಮನೆ ತೊಳೆಯ. ಆ ಕಳ್ಳನ ಮಗ ಏನು ಅಂತ ಕೊಟ್ಬಿಟ್ಟು ಹುಡುಗಿ ಏನು ಅಂತ ಕತಾಗ ಮದುವೆ ಮಾಡ್ಕೊಂಡ್ಲು, ನೀವೇನು ಅಂತ ಕೊಟ್ಟು ಕಳಿಸ್ಬಿಟ್ರು ನಾ ಕಾಣೆ. ಅಯ್ಯೋ ದೇವ್ರೆ, ಆ ಕಳ್ಳನ ಮಗ ನಿಮ್ಮ ಮಗಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟವನೆ. ಹೇಳ್ದೆ, ಈ ಬೇವರ್ಸಿಗೆ ಹೇಳ್ದೆ ಮನೆತನ ಸರಿ ಇಲ್ವೇ ಬೇವರ್ಸಿ ಅಂದ್ರೆ. ಇಲ್ಲ, ಆ ಮನೆತನ ಸೂಪರ್ ಆಗೈತೆ, ನಾನು ನೋಡ್ಕೊಂಬಿಟ್ಟು ಬಂದಿದ್ದೀನಿ ಅಂತ ಬೊಗಳ್ತಾಳ ಇವಳು ಮಕ್ಕಿಷ್ಟು ಮೆಟ್ಟಾಕ. ಮತ್ತೆ ಈಚೆ ಕಡೆಗೆ ಹಾಕ್ಬಿಟ್ಟವ್ರೆ ಕಣ. ನಿಮ್ಮ ಮಗಳನ್ನ ಇದೇ ವಿಷಯನ ಹೇಳೋಣ ಅಂತ ಬಂದೆ ನಿಮ್ಮ ಅಂತಕ್ಕೆ. ಪಾಪ ಅವಳು ಇಲ್ಲೂ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀನಲ್ಲ ಯವ್ವ. ಇನ್ನ ಅಪ್ಪ ಅಮ್ಮನ ಮನೆಗೆ ಹೋದ್ರೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಅಪ್ಪ ಅಮ್ಮನ ಮನೆಗೂ ಹೋಗ್ದಿದ್ದಂಗೆ, ಇನ್ನೊಂದ್ ಕಡೆ ಆ ಗಂಡನ ಮನೆಗೂ ಹೋಗ್ದಿದ್ದಂಗೆ ಬ್ಯಾರೆ ಹೆಣ್ಮಕ್ಳಾಗಿದ್ರೆ ಸತ್ತೋಗ್ಬಿಟ್ಟಿರೋಳು ಕಣ. ಪೊದ್ದು ಆಗಿರೋದಕ್ಕೆ ಅಜಯಮ್ಮವ್ರ ಮನೆಗೆ ಹೋಗ್ಬಿಟ್ಟು ಹೆಂಗೋನ ಓಸಿ ಜೀವನ ಮಾಡ್ತಾವಳಿ. ನನಗಂತೂ ಕರುಳು ಕಿತ್ಕೊಂಡ್ಬಿಟ್ಟು ಬಂದ್ಬಿಡ್ತು ನಿಮ್ಮ ಮಗಳನ್ನ ನೋಡ್ಬಿಟ್ಟು. ಅಲ್ಲ ಕಣ, ಮಹಾರಾಣಿ ತರ ಬೆಳೆಸಿದ್ದೀರ ಮಗಳನ್ನ. ಹೋಗಿ ಹೋಗಿ ಅಂತ ಕಿತ್ತೋದ್ ನನ್ನ ಮಗಂಗ ಕೊಡೋದು. ಏನೇ ಹೇಳಿ ನೀವು ಅನ್ಕೊಂಡಿರೋ ಅಷ್ಟೇನು ಒಳ್ಳೆ ಮನೆತನ ಅಲ್ಲ ಅನ್ನಿಸ್ತದೆ ನನಗಂತೂ. ನಿಜವಾಗೂನುವೆ ಎಂತ ಕೆಲಸ ಮಾಡವ್ ನಿಮ್ಮ ಒಳಿಮಯ್ಯ. ಒಂದು ಹೆಣ್ಮಗನ ಯೋಚನೆ ಮಾಡ್ತಿದ್ದಂಗೆ ಮನೆಯಿಂದ ಈಚೆ ಕಡೆಗೆ ಹಾಕವನಿ ಅಂತ ಹೇಳಿದ್ರೆ ಹೇಳು ಏನು ಬಂತು ಲಾಭ ಅಂತ ಹೇಳಿ ನೀನೇನಿಯ? ಹೇಳೋಣ, ಇವನ್ ಸರಿ ಇಲ್ಲ ಹುಡುಗ ಮಾತ್ರ. ನಾನು ಅನ್ಕೊಂಡಂಗೇನಿಲ್ಲ ಬಿಡಪ್ಪ. ಆ ಬೇವರ್ಸಿ ಏನಂತ ಅನ್ಕೊಬಿಟ್ಟವನ. ಬೇವರ್ಸಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಬಿಟ್ಟವನ. ನನ್ನ ಮಗಳು, ನಾನು ಎತ್ತು ಮಗಳು, ನನಗೇನು ನನ್ನ ಮಗಳ ಮೇಲೆ ಪಿರೇಮ ಇಲ್ಲ ಅಂತ ಅನ್ಕೊಬಿಟ್ಟವನ. ಬೇವರ್ಸಿಗೆ ಏನೋ ಒಟ್ಟರಿಸ್ಬಿಟ್ಟು ಹೇಳ್ದಿದ್ದಂಗೆ ಮದುವೆ ಮಾಡ್ಕೊಂಡು ಹೋದ್ಲಲ್ಲ ನಾ ಕೋಪ ಒಂದೈತೆ ಬಿಟ್ರೆ ನನ್ನ ಮಗಳಿಗೆ ಕೂಳು ನೀರು ಹಾಕ್ದಿರಾವಷ್ಟೇನು ಬಡತನ ಇಲ್ಲ ನಮ್ಮ ಮನೆಯಾಗೆ.
ನಾವು ಸಂದಕೇನೇ ಇದ್ದೀವಿ, ನಮಗೂ ಎಲ್ಲ ಊಟಕ್ಕೂ ಒಟ್ಟಿಗೂ ಎಲ್ಲ ನಡೀತದೆ. ಹಂಗೊಂದಿದ್ ಮಾತ್ರಕ್ಕೇನೆಯ ನಾವು ಕೂಳು ಗೀಳು ಗತಿ ಇಲ್ದಿದ್ದಂಗೆ ಅವ್ರ ಮನೆಗೇನೋ ಬಿದ್ದಿಲ್ಲ ನಾವು. ಬೇವರ್ಸಿಗಳು ಏನು ಅನ್ಕೊಂಬಿಟ್ಟವ್ರೆ, ಮನೆಯಿಂದ ಈಚೆ ಕಡಿಕಾಗ ಅಂತದ್ದು ಏನು ಬಂದಿತ್ತು ಆ ಬೇವರ್ಸಿಗೆ. ನಾವು ಹೇಳಿದ್ವಿ ನನ್ನ ಮಗಳನ್ನ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಲಾ ಬೇವರ್ಸಿ ಅಂತ ಹೇಳ್ಬಿಟ್ಟು. ನನ್ನ ಮಗಳನ್ನ ಯಾಕೆ ನನ್ನ ಮಗಳನ್ನ ಈಚೆ ಕಡೆಗೆ ಹಾಕ್ಬೇಕು? ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಒಮಿಕೊಂಡು ಬಿದ್ದಿರಬೇಕು. ಹೆಂಗೋ ನಮ್ಮ ಸಂಬಂಧಿಕ ಹುಡುಗಂಗೆ ಮದುವೆ ಮಾಡೋಣ ಕೊಡ್ತಿದ್ದೆ, ಭಾಳ ಒಳ್ಳೇನು. ಅವನು ಪಾಪ ಅದು ಎತ್ತೋ ಒಂಟೆ ಹೋಗ್ಬಿಟ್ಟ ಸತ್ತೋದ ಅದು ಇದು ಅಂತ ಹೇಳ್ತಾವ್ರಿ. ನನಗೆ ಆಸೆ ಇದ್ದಿದ್ದೆಲ್ಲ ಅದೇ ನೆನೆಯ. ಸುಮ್ಕೆ ನೆನೆಯ ಅತ್ತಾಗ ಗೀವರ್ಸ್ ಕೊಡಿಸ್ಬಿಟ್ಟು ಕರ್ಕೊಂಬಿಟ್ಟು ಬಂದು ನಮ್ಮನ್ಗೆ ನೆನೆಯ ಕೊಟ್ಟು ಮಾಡ್ಬಿಡೋಣ ಮದುವೆಯ ಅಂತ ಹೇಳ್ಬಿಟ್ಟು. ಅಯ್ಯೋ ಮಾವಯ್ಯ, ನಾನೇ ತಪ್ಪು ಮಾಡ್ಬಿಟ್ನಾ? ಅಯ್ಯೋ, ನಾನು ಯಾಕೆ ಸತ್ತೋಗ್ಬೇಕಾಗಿತ್ತು? ಬದುಕಿದ್ರೆ ಪೊದ್ದುನೇ ಡೈವರ್ಸ್ ಕೊಡಿಸ್ಬಿಟ್ಟು ಮದುವೆ ಮಾಡ್ಕೋಬೋದಿತ್ತಲ್ಲ. ಎಂಥ ಕೆಲಸ ಮಾಡ್ಬಿಟ್ಟೆ ನಾನು. ಛೇ 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 ರೀ, ಈಗ ಸಮಾಧಾನ ಮಾಡ್ಕೊಳ್ಳಿ. ಈ ಕಿರ್ಚಾಡಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡ್ತದ. ಇವನ ಒಸಿ ಕುಂತ್ಕೊಂಡು ಮಾತಾಡೋಣ, ಸುಮ್ಕಿರಿ. ನೀವು ಸುಮ್ಕೇನೆ ಟೆನ್ಷನ್ ಮಾಡ್ಕೊಂಡು ಕೂಗಾಡಿ ಕಿರ್ಚಾಡಿ ಮಾಡಕ್ ಹೋಗ್ಬೇಡಿ. ಇವನ ಒಂದು ಮಾತಾಡೋಣ ಹೋಗ್ಬಿಟ್ಟು. ನೀವೇನೇನಿಯ ಲವ್ ಮ್ಯಾರೇಜು ಮಾತಾಡಿಸ್ಬೇಡ ಅಂತ ಹೇಳ್ಬಿಟ್ಟು ದೂರ ಇಕ್ಕಿರೋದಕ್ಕೇನೆಯ ಅವರು ಹೆಂಗ್ ಸಿಕ್ಕರಂಗೆ ಆಟ ಆಡಿಸ್ತಿರೋದು. ಅವಳು ನೀನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳ್ಬಿಟ್ಟು ಇರೋಳೊಬ್ಳು ಮಗಳು. ಆ ಮಗಳನ್ನ ಕಳ್ಕೊಬಿಟ್ಟು ನಾವು ಜೀವನ ಮಾಡೋಕ್ಕಾಯ್ತದೆ? ಇಷ್ಟೆಲ್ಲ ಇದ್ದು ಏನು ಮಾಡ್ಬೇಕು ನಾವು ಹೇಳಿ? ನಮ್ಮ ಮಗಳಿಗೆ ಏನಾರು ಹೆಚ್ಚಿಗೆ ಕಮ್ಮಿ ಆದರೆ ನಾವೇನು ಬಾಳಿ ಬದುಕಕ್ಕಾಯ್ತದೆ? ಅಯ್ಯೋ, ನನ್ನ ಮಗಳಿಗೆ ಹಿಂಗೆ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಕಣ್ರಪ್ಪ. ನಾನಂತೂ ಅವಳಿಗೆ ಹೇಳ್ದೆ ಬ್ಯಾಡ್ವೆ ಅಂತ. ಕೇಳಲಿಲ್ಲ. ಲವ್ ಅಂತೆ ಲವ್ ಓಡೇ ಹೋಗ್ಬಿಟ್ಲತ್ತಾಗ ಅವನ ಜೊತೆ. ಅವ್ನು ಕಟ್ಕೊಂಡು ಹೋದನ್ ಸಾಕಳದ್ ಬಿಟ್ಬಿಟ್ಟು ಓಡಿಸ್ಬಿಟ್ಟು ಕಳ್ಸ ಅಂತದ್ದು ಏನಾಗಿತ್ತು? ನಾವು ನಡಿ ಹೋಗ್ಬಿಟ್ಟು ಮಗಳನ್ನ ಕರ್ಕೊಂಬಿಟ್ಟು ಬರೋನಿ. ಯಾರ್ಯಾರ ಮನೆಗೂ ಎಷ್ಟು ದಿನ ಅಂತ ಬಿಡಕಾಯ್ತದೆ? ನಡೀರಿ ಕರ್ಕೊಂಬಿಟ್ಟು ಬರೋನಿ. ಹೌದೌದು, ನೀವು ಹೋಗ್ಬಿಟ್ಟು ಕರ್ಕೊಂಡು ಬರ್ರಿ ಮನೆಗೆ. ಪಾಪ ಪೊದ್ದು ತಾನೆ ಬ್ಯಾರ್ಯಾರ ಮನೆಗೆ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇರಕಾಯ್ತದೆ ಹೇಳಿ? ಎಷ್ಟು ದಿನ ಅಂತ ಹೇಳ್ಬಿಟ್ಟು ಇರ್ತಾರೆ? ನೀವೇ ಯೋಚನೆ ಮಾಡಿ. ನೀವು ಕರ್ಕೊಂಬಿಟ್ಟು ಬರೋದೇನೆ ನೀವು ವಾಸಿ ಅಂತ ಅನ್ನಿಸ್ತದೆ ನನಗಂತೂ. ಆದ್ರೂ ಪೊದ್ದು ಪಾಪ ಅಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಪಾಪ ಅನ್ನಿಸ್ತದೆ. ಒಳ್ಳೆ ಹುಡುಗಿನ ಬಳಸ್ಕೊಂಬಿಟ್ರು ಸುಮ್ಕೆನೆನಿಯ. ಅವಳಿಗೇನು ಗೊತ್ತಾಗಕ್ಕಿಲ್ಲ ಪಾಪ. ಎಲ್ಲ ಬಳಸ್ಕೊಂಬಿಟ್ಟು ಎಲ್ಲ ಹಾಳು ಮಾಡಾಕ್ಬಿಟ್ರು ಸುಮ್ಕೆನೆನಿಯ. ಅಕ್ಕ, ನಿಜ ಹೇಳು, ನನ್ನ ಮಗಳು ಏನು ಹೆಚ್ಚಿಗೆ ಕಮ್ಮಿ ಮಾಡ್ಕೊಂಡಿಲ್ಲ ಅಲ್ವಾ? ಅವಳೆಲ್ಲಿ ಮಾಡ್ತಾಳ ಅಷ್ಟೇ. ಇಲ್ಲ ಅಂತ ಕೆಲಸ ಏನು ಮಾಡ್ಕೊಂಡಿಲ್ಲ. ಏಯ್, ನನ್ನ ಮಗಳಿಗೆ ಏನಾರ ಆಗ್ಬೇಕು, ಒಬ್ಬೊಬ್ಬರನ್ವೇ ತುಂಡು ಮಾಡಾಕ್ಬಿಡ್ತೀನಿ. ನನ್ನ ಮಗಳಿಗೆ ಏನಾರ ಮಾಡ್ಕೊಬಿಟ್ರೆ ಅವಳು ಏನಾರ ಮಾಡ್ಕೋಬೇಕು. ಇಷ್ಟು ದಿನ ಹೆಂಗೋ ಸುಖವಾಗವಳೆ ಅಂತ ಸುಮ್ಕಿದ್ದೆ. ಈಗ ಅವಳಿಗೆ ಏನಾರ ಹೆಚ್ಚಿಗಿಚ್ಚಿ ಕಮ್ಮಿ ಆಗಿರಬೇಕು. ಬೊಡ್ಡೆತ್ತದವ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಏನು ಅನ್ಕೊಬಿಟ್ಟವ್ರೆ? ನಾನು ಅಂದರೆ ಸುಮ್ಮನೆ ಅಂತ ಅನ್ಕೊಂಬಿಟ್ಟವ್ರ? ಏನು ಇವ್ರು ಅಪ್ಪ ಕೇಳಲ್ಲ ಬಡವರು ಅಂತ ಅನ್ಕೊಬಿಟ್ಟು, ಬಡವರು ಮಕ್ಕಳಾಗಿದ್ದ ತಕ್ಷಣ ಏನು ಬೇಕಾದ್ರು ಮಾಡ್ಬೋದು ಅಂತ ಅನ್ಕೊಬಿಟ್ಟವ್ರ? ಅವ್ರು ಶ್ರೀಮಂತಿಕೆ ಇದ್ರೆ ಅವ್ರ ಮನೆಗಿರ್ತದೆ. ಅವ್ರ ಮಕ್ಕಳನ್ನ ಹೆಂಗೆ ಬೆಳೆಸೋರು, ನಮ್ಮ ಮಕ್ಕಳನ್ನ ನಾವು ಹಂಗೆ ಬೆಳೆಸಿರ್ತೀವಿ ಕಣಕ್ಕ. ಐತಿ ಅಲ್ಲೋ ಹುಡಿಗ್ಳಿಗೆ ಒಯ್ತಿರು. ನಾನು ಬುಟ್ಟೆನ ಮೊಚ್ಚೆತ್ಕೊಂಡು ಹೋಯ್ತೀನಿ, ನಾನು ಬಿಡೋಕ್ಕಿಲ್ಲ. ಲೇ ಉಣ್ಣಕ್ಕಿಕ್ ಬಾ. ಉಂಡ್ಬಿಟ್ಟು ಹಂಗೇನೆ ಒಯ್ತೀನಿ ಮಾಡ್ತೀನಿ. ಬುಟ್ಟೆನ ನನ್ನ ಲೋಪರ್ ನನ್ನ ಮಕ್ಕಳನ್ನ ಬುಟ್ಟೆನ ಕತ್ರಿಸಾಕಿಲ್ವ? ನಾನು ಕತ್ರಿಸಿ ಬೂಲ್ಗಾಕಿಲ್ವ? ನಾನು ಹೇಳು. ನನ್ನ ಮಗಳು ಏನಾರ ಮಾಡ್ಕೋಬೇಕು ಮನೆಯಿಂದ ಈಚೆ ಕಡೆಗೆ ಹಾಕಿ. ಅಲ್ಲ, ನನ್ನ ಮಗಳು ಈ ಮನೆಗೆ ಬಂದಿದ್ರು ನಾನು ಸೇರಿಸ್ಕೊಬಿಡ್ತಾ ಇದ್ದೆ. ಅಪ್ಪ ಹಿಂಗೆ ಆಗೋಗ್ಬಿಟ್ಟೈತಪ್ಪ ಅಂತ ಹೇಳಿದ್ರೆ ನಾನೇ ಸೇರಿಸ್ಕೊತಾ ಇರಲಿಲ್ವಾ? ರೀ, ನೀವು ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಮೊದಲೇ ವಾಪಸ್ ಯಾನೆ ಮಗಳ ಮೇಲೆ ಪಿರುತಿಗೆ ಏನೇನೋ ಮಾಡ್ಬಿಟ್ಟು ತಿರ್ಗಿ ಅಲ್ಲೆಲ್ಲ ಜಗಳ ತಂದಿಕ್ಕಿ ಮತ್ತೆ ಒಂದಾಗಕ್ಕಾಗಬಾರ್ದು ಅಂಥದ್ದೇನ ಮಾಡಾಕ್ಬಿಟ್ಟಿರ. ಹೊಸಿ ಕುಂತ್ಕೊಂಡು ಸಮಾಧಾನವಾಗಿ ಮಾತಾಡೋಣ. ನೀವು ಸುಮ್ಕಿರಿ. ಹೊಸಿ ಸಮಾಧಾನವಾಗಿ ಮಾತಾಡಿದ್ರೆ ಅವರು ಅರ್ಥ ಮಾಡ್ಕೋತಾರೆ. ಹಿಂಗಲ್ಲಂಪ ಯಾಕೆ ಈಚೆ ಕಡೆಗೆ ಹಾಕಿದ್ರಿ ಅಂತ ಎಲ್ಲ ಕೇಳಿ ಹೊಸಿ ಸಮಾಧಾನ ಮಾಡೋಣ. ನೀವು ಸುಮ್ಕಿರಿ. ಏಯ್ ಬೇಬರ್ಸಿಯೇ, ನೀನು ಸುಮ್ಮನೆ ಹೋಗೋ. ಮಗಳನ್ನ ಕಳ್ಕಳ ಮೇಲೆ ಗೊತ್ತಾಯ್ತದೆ. ನೋಡ್ತಿಲ್ವೇನೆ ನಿನ್ನ ಟಿವಿಗಳಾಗೆಲ್ಲನೂ? ಹೆಣ್ಮಕ್ಳು ಆ ಹೆಣ್ಮಕ್ಳು ಸತ್ರು, ಈ ಹೆಣ್ಮಕ್ಳು ಸತ್ರು, ಅವ್ರ ಕಾಟಕ್ಕೆ ಇವ್ರ ಕಾಟಕ್ಕೆ ಅಂತ ಹೇಳ್ಬಿಟ್ಟು ದಿನ ಬೆಳಗಾದ್ರೆ ಟಿವಿನಾಗ ಅದೇ ಬರ್ತದೆ. ಹೆಣ್ಮಕ್ಳನ್ನ 20 ವರ್ಷ ಬೆಳೆಸಿ 25 ವರ್ಷ ಬೆಳೆಸೋದು ನಮಗೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತಿರ್ತದೆ. ಕಣ್ಣಿಗೆ ಸಾಕಿರ್ತೀವಿ. ಇವ್ರು ಯಾವಾಗ ಕೊಟ್ಬಿಟ್ಟು 20 ದಿನಕ್ಕೆ ನಿಗರು ಬಡ್ದ್ಬಿಟ್ರೆ ಸುಮ್ಮನೆ ಕುತ್ಕೊಳಕಾಯ್ತದೇನೆ? ಕಣ್ಣು ಬಿದ್ದಿರ್ ನೀನು. ನನ್ನ ಮಗಳು ವಿಷಯಕ್ಕೆ ನೀನು ಬರ್ಬೇಡ ನೀನು. ನಮ್ಮ ಮಾವ ಫುಲ್ ರೊಚ್ಗೆದ್ದೈತೆ. ಕಳ್ಳನ ಮಗನೇ ನಿಂಗೈತೆ ಕಣ್ಣ. ನಂಡವನೇ ಆರಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ನಂಡವನೇನೇ ಮದುವೆ ಮಾಡ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟಿದ್ಯಲ್ಲ. ನಂಡವನೇನೇ ಅಲ್ವಾ? ಐತೆ ನಿಂಗೆ ಮಾರಿ ಅಪ್ಪ. ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ? ಪದ್ದು ಡಾರ್ಲಿಂಗ್, ವಾಪಸ್ ಮನೆಗೆ ಬಂದ್ಬಿಡು. ಆರಾಮಾಗಿದ್ಬಿಡೋಣ ಈ ಮನೆಗೇನೆ. ನಾನು ದೆವ್ವ ಆಗಿದ್ರು ಪರವಾಗಿಲ್ಲ, ನಿನ್ನ ಜೊತೆ ಓಡಾಡ್ಕೊಂಡಿದ್ಬಿಡ್ತೀನಿ. ನಮ್ಮ ಪದ್ದು ಜೊತೆ ಹಂಗೆ ಲವ್ ಕ್ರಿಯೇಟ್ ಮಾಡ್ಬೇಕು ನಾನು. ನೀವು ಯಾತದು ಹೇಳಿ ನನಗೆ ಅದ್ರಸ್ಬೇಡಿ. ನೀವು ಓಸಿ ಸುಮ್ಕಿರಿ. ನಾನು ಹೋಗ್ಬಿಟ್ಟು ಅಳಿಯಂದ್ರ ತಂಗ ಮಾತಾಡ್ಕೊಂಬಿಟ್ಟು ಬರ್ತೀನಿ. ನೀವು ಓಸಿ ಸುಮ್ಕಿರಿ. ಏನೇನೋ ಮಾತಾಡೋಕೆ ಹೋಗ್ಬೇಡಿ. ನಾನು ಕೂತ್ಕೊಂಡು ನಿಧಾನಕ್ಕೆ ಇಬ್ಬರನ್ನೂ ಕೂರಿಸ್ಬಿಟ್ಟು ಯಾರು ತಪ್ಪು ಅಂತ ನಾನು ಮಾತಾಡ್ಕೊಂಬಿಟ್ಟು ಬರ್ತೀನಿ. ಸುಮ್ಕಿರು.
ಆ ಬೇವರ್ಸಿದೆ ತಪ್ಪಿರ್ತದ, ನನ್ನ ಮಗಳು ತಪ್ಪಿರಕ್ಕಿಲ್ಲ. ನನ್ನ ಮಗಳು ಯಾಕ್ಲೆ ತಪ್ಪು ಮಾಡ್ತಾಳೆ? ನನ್ನ ಮಗಳು ಕಣೆ. ನಾನ್ ಹೆಂಗೋ ಅವಳು ಹಂಗೇನೆ ನೀಯ. ನಂತರನೇ ಅವಳು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ನೀನು ಮಿಕೊಂಡು ಬಿದ್ದಿರ್, ನಾನು ಈಗಲೇ ಹೋಗ್ಬಿಟ್ಟು ಬರ್ತೀನಿ. ರೀ ರೀ ಅಯ್ಯಯ್ಯಯ್ಯ ಈ ವಯ್ಯ ಹೋಗ್ಬಿಟ್ಟ ಅಂದ್ರೆ ಅಲ್ಲೆಲ್ಲ ಸುಮ್ಮನೆ ತಕರಾರು ಮಾಡ್ಕೊಂಬಿಟ್ಟು ಎದ್ದು ಬರ್ತಾನೆ. ಅಲ್ಲೆಲ್ಲಾರ ಮುಂದೆನು ಮಾನ ಮರ್ಯಾದೆ ಕಳ್ಕೊಂಡು ಅಯ್ಯೋ ಹೋಗತ್ತಾಗಿ. ಏ ಒಸಿ ನಾನು ಬತ್ತೀನಿ ತಡ್ಕೊಳ್ಳಿ. ಅದು ಯಾಕಂಗೆ ಸಾಯ್ತೀರಾ ಪಟ 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 ಹೋಗಕ್ಕೆ ಅಂತ ಹೇಳ್ಬಿಟ್ಟು. ಇವ್ರದ್ದು ಒಳ್ಳೆ ಕತೆ ಆಯ್ತಲ್ಲ. ಅಯ್ಯೋ ಶಿವನೇ, ಪೊದ್ದಿ ಬೆಳಿಗ್ಗೆ ಫೋನ್ ಹಾಕಿದ್ಲು. ಏನನ್ನ ಕೇಳಿದ್ರಿ? ಏನಿಲ್ಲಮ್ಮ ಸಂದಕ್ಕಿದ್ದೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು. ನಾನು ಸುಮ್ಕಾದೆ, ಸಂದಕ್ಕಿತ್ತಾಳೆ ಅಂತ ಹೇಳ್ಬಿಟ್ಟು. ಹಿಂಗೆಲ್ಲ ಆಗೈತೆ ಇಸ್ಯ ಅಂತ ಅವಳು ಹೇಳಿದ್ರೆ ಏನೋ ಸಮಾಧಾನ ಮಾಡ್ತಿದ್ದೆ. ಏನ್ ಮಾಡೋದಪ್ಪ ಈಗ? ಅಯ್ಯೋ ನೀನು ಹೋಗ್ಬೇಕು ಜೊತೆಗೆ. ನಿನ್ ಗಂಡಂಗೆ ಸಾಥ್ ಕೊಡ್ಬೇಕು ನೀನುವೆ. ಹೋಗ್ಲಿಲ್ಲ ಅಂದ್ರೆ ಹೆಂಗ್ ಹೇಳು? ಹೆಣ್ಣು ಮಕ್ಕಳು ನಿನ್ ಗಂಡ ಹೇಳ್ದಂಗೆ ಏನೇನೋ ಮಾಡ್ಕೊಂಡು ಸಾಯ್ತವ್ರೆ. ಮೊನ್ನೆಲ್ಲ ಒಂದು ಪ್ರಕರಣ ಆಗ್ಲಿಲ್ವೇನಮ್ಮ? ನೀನೇ ಯೋಚನೆ ಮಾಡಿ ಟಿವಿನಾಗೆ. ಅದೇನೋ ನಿಮ್ಮನ್ಗೆ ಹೋಗಿದ್ದರು, ಆ ಹುಡ್ಗಿನೂ ಸತ್ತೋಗೊಳ್ಳಿ, ಆ ಹುಡ್ಗನೂ ಸತ್ತೋಗ್ಬಿಟ್ಟ. ಇದೆಲ್ಲ ಹೆಂಗ್ ಗೊತ್ತಾಯ್ತದ ನಮ್ಗೆ ಯಾಕೆ ಸಾಯ್ತಾರೆ ಅಂತ? ನಮ್ಮ ಎಚ್ಚರಿಕೆ ಏನಾಗ ನಾವು ಇರಬೇಕು. ನಿನ್ ಗಂಡ ಮಾಡ್ತಿರೋದು ಏನೂ ತಪ್ಪಿಲ್ಲ, ಎಲ್ಲ ಸರಿಯಾಗಿ ಐತೆ. ನೀವುನುವೆ ನಿಮ್ಮ ಮಗಳ ಕಡೆಗೆ ಸಪೋರ್ಟ್ ಆಗಿದ್ದೀರಾ ಅಂತ ಗೊತ್ತಾಗ್ಬಿಟ್ರೆ ನಿಮ್ ಬೀಗರು ಬಾಯಿ ಮುಚ್ಕೊಂಡಿರ್ತಾರೆ. ಯೋಚನೆ ಮಾಡು. ಹ್ಞೂ ಕಣಕ್ಕ, ನಮ್ಮ ಯಜಮಾನಪ್ಪಂಗೆ ಹೇಳ್ದೆ ನಾನು ಅವತ್ತೇನೆ. ನೀ ಮಾತಾಡ್ಸ್ಕೊಂಬಿಟ್ಟು ಬರೋಣ ಅಂದ್ರೆ ಇವ ಹಿಂಗೆ ಕ್ವಾಪನೇ ಸ್ಯಾನೆ ಮೂಗಿನ ತುದಿನಾಗೇ ಇರ್ತದೆ ಕ್ವಾಪ. ಅಂತ ಅನ್ಕೊಂಡು ಕ್ವಾಪ ಮಾಡ್ಕೊಂಡೇ ಬಿದ್ದಿರ್ತಾನೆ. ಏನಕ್ಕ ಮಾಡನಿ, ಕ್ವಾಪನ ಇಟ್ಕೊಂಡು ಹಿಂಗೆಲ್ಲ ಮಾಡೋಕ್ಕಾಯ್ತದ ಹೇಳು? ನೀನು ಬಂದು ಹೇಳಿದ್ದು ಒಳ್ಳೇದೇ ಆಯ್ತು ತಕ್ಕ. ನನ್ನ ಮಗಳು ಸಂದಕ್ಕವಳೆ ಅಂತ ನಾನು ಚೆನ್ನಾಗಿ ಆರಾಮಾಗಿ ತಿನ್ಕೊಂಡಿದ್ದೆ ಇಲ್ಲಿ. ಈಗ ನನ್ನ ಮಗಳಂಗೆ ಅವಳೆ ಅಂತ ಗೊತ್ತಾದ್ಮೇಲೆ ನಾನು ಸುಮ್ಮನಿರಕ್ಕೆ ಆಯ್ತದೇನಕ್ಕ? ನಮ್ಮ ಅಪ್ಪನ ಜೊತೆ ನಾನು ಹೊರಡ್ತೀನಿ ಇರು. ಹೋಗ್ಬಿಟ್ಟು ವಿಚಾರಿಸ್ಕೊಬಿಟ್ಟು ಬರ್ತೀನಿ. ಅಯ್ಯೋ ಅಕ್ಕ, ಕಾಪಿನೂ ಕೊಡೋಕ್ಕಾಗಲಿಲ್ಲ ನೋಡಕ್ಕ ನಿಂಗೆ. ನಾನೀ ಟೆನ್ಷನಾಗಿ ಮರ್ತೇಬಿಟ್ಟೆ. ಇರಕ್ಕೆ ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ, ಕುಡ್ಕೊಂಬಿಟ್ಟು ಹೊರಡಿವಂತೆ. ನಂದು ಬಿಡಮ್ಮ, ನಂದು ಬಿಡು. ನಂದು ಹೆಂಗೋ ನಡೀತದೆ. ನಂದು ಬಿಟ್ಬಿಟ್ಟು ನಿಂದೇನಾಯ್ತದು ನೀನು ನೋಡ್ಕ. ನಂದು ಹೆಂಗೋ ನಡೆದೋಯ್ತದೆ. ನಂದೇನು ಆಟ ಕೊಂಟು ಲೆಕ್ಕೋಕ್ಕಿಲ್ಲ ಅನ್ನಂಗೆ ಹೆಂಗೋ ನಡೆದೋಯ್ತದೆ. ಏನಂತ ನಾನು ಕಾಪಿ ಕುಡ್ದೆ ಜೀವನ ಮಾಡಬೇಕೆ? ನಾನು ಒಯ್ತೀನಿ. ನಿನ್ನ ಮಗಳು ಸಂದಕ್ಕೆ ಇದ್ಬಿಟ್ರೆ ನಂಗೆ ಅಷ್ಟೇ ಸಾಕು ಕಣವ. ಬೇರೆ ಇನ್ನೇನು ಬೇಡ. ಹೋಗು, ನಿನ್ನ ಮಗಳನ್ನ ನೋಡ್ಕೊಂಡು ಕರ್ಕೊಂಬಿಟ್ಟು ಬಾ ಹೋಗು. ಸರಿ ಕಣಕ್ಕ. ದೇವ್ರು ಒಳ್ಳೇದು ಮಾಡಲಿ. ಬಂದು ನನ್ನ ಮಗಳು ವಿಸಿ ಹೇಳಿದಕ್ಕೆ ದೇವ್ರು ಒಳ್ಳೇದು ಮಾಡಲಿ ಕಣಕ್ಕ. ಹೋಗ್ಬಿಟ್ಟು ನನ್ನ ಮಗಳನ್ನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀವಿ ನೆಟ್ಟಿಗೆ. ನೀನು ಇರು, ನನ್ನ ಗಂಡ ಹೊಂಟುಬಿಡ್ತಾನೆ, ನಾನು ಹೊಂಟುಬಿಡ್ತೀನಿ. ಸರಿ ಕಣಕ್ಕ. ಪದ್ದು ಡಾರ್ಲಿಂಗ್, ಹೆಂಗೆ ನಾವು? ನೀನೊಂಥರ ಖತರ್ನಾಕ್ ಆದ್ರೆ ನಾವೊಂಥರ ಖತರ್ನಾಕು.